ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಭಸ್ತ್ರಿಕಾ ಪ್ರಾಣಾಯಾಮ. ಸೊ ಈ ಪ್ರಾಣಾಯಾಮನ ಸರಿಯಾಗಿ ಕ್ರಮದಲ್ಲಿ 2 ಗತಿಯೊಳಗೆ ಅಂತಂದ್ರೆ ನಿಧಾನ ಗತಿ ಮತ್ತು ಮಧ್ಯಮ ಗತಿಯೊಳಗೆ ಯಾವ ರೀತಿ ಮಾಡೋದು, ಆಮೇಲೆ ಇದರ ಲಾಭ ಏನು ಅನ್ನೋದನ್ನ ತಿಳ್ಕೊಂಡ್ರಿ. ವಿಡಿಯೋ ಕೊನೆ ತನಕ ನೋಡ್ರಿ. ಯಾಕಂದ್ರೆ ಅಂತಂದ್ರೆ ವಿಡಿಯೋ ಕೊನೆಗೆ ಈ ಪ್ರಾಣಾಯಾಮನ ಯಾರು ಮಾಡಬಾರ್ದು ಮತ್ತು ಕೆಲವು ರೋಗ ಇದ್ದವರು ಇದನ್ನ ಯಾವ ಗತಿಯಲ್ಲಿ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ ರೀ. ಭಸ್ತ್ರಿಕಾ ಪ್ರಾಣಾಯಾಮ. ಸೊ ಇದೊಂದು ದೀರ್ಘವಾಗಿ ಉಸಿರು ತಗೊಳ್ಳೋದು ಅಂತಂದ್ರೆ ಫೋರ್ಸ್ಫುಲಿ ಉಸಿರು ತಗೊಳ್ಳೋದು, ಫೋರ್ಸ್ಫುಲಿ ಆಗಿ ಉಸಿರನ್ನ ಹೊರಗೆ ಹಾಕೋದೈತ್ರಿ. ಉಳಿಕೆದ ಪ್ರಾಣಾಯಾಮದೊಳಗೆ ಏನಂತಂದ್ರೆ ಈ ಕಪಾಲಭಾತಿ ತಗೊಂಡ್ವಿ ಅಂತಂದ್ರೆ ನಿಧಾನವಾಗಿ ಉಸಿರು ತಗೋತೇವಿ, ಫೋರ್ಸ್ಫುಲ್ ಆಗಿ ಉಸಿರನ್ನ ಹೊರಗೆ ಹಾಕ್ತೇವೆ. ಹೊಟ್ಟೆ ಒಳಗೆ ತೊಗೊಳೋದು ಮತ್ತು ಮೂಗಿನ ಹೊರಗೆ ಹಾಕೋದ್ರ ಮೂಲಕ. ಅದು ಕೆಲವೊಂದು ಪ್ರಾಣಾಯಾಮದಾಗ ದೀರ್ಘವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತೇವಿ. ಭಸ್ತ್ರಿಕಾ ಪ್ರಾಣಾಯಾಮದೊಳಗೆ ಫೋರ್ಸ್ಫುಲಿ ಉಸಿರು ತಗೊಳ್ಳೋದು, ಫೋರ್ಸ್ಫುಲಿ ಆಗಿ ಉಸಿರನ್ನ ಹೊರಗೆ ಹಾಕೋದು. ಸೊ ಇದನ್ನ ನಿಧಾನ ಗತಿ ಒಳಗ ಅಂತಂದ್ರೆ ಈಗ ಫಸ್ಟ್ ಟೈಮ್ ಮಾಡಕತ್ತೇವಪ್ಪ ಅಂತಂದ್ರೆ ಅವ್ರು ಯಾವ ರೀತಿ ಮಾಡ್ಬೇಕ್ರಿ ಅಂತಂದ್ರೆ, ಸೊ ಕೂತ್ಕೊಂಡಿರ್ತೀರಿ, ಕೆಳಗಾದ್ರೂ ಕೂತ್ಕೋಬಹುದು ಅಥವಾ ಚೇರ್ ಮೇಲಾದ್ರೂ ಕೂತ್ಕೋಬಹುದ್ರಿ. ಸೊ ಕೂತ್ಕೊಂಡಾಗ ನಾ ಏನ್ ಕೂತ್ಕೊಂಡೇನಿದೆ ಸುಖಾಸನ ಸ್ಥಿತಿ. ಸೊ ಈ ಸ್ಥಿತಿ ಒಳಗೂ ಕೂತ್ಕೋಬಹುದು, ಅಥವಾ ವಜ್ರಾಸನ ಸ್ಥಿತಿ ಒಳಗೂ ಕೂತ್ಕೋಬಹುದು, ಅಥವಾ ಪದ್ಮಾಸನ ಸ್ಥಿತಿ ಒಳಗೆ ಕೂತ್ಕೊಂಡಾದ್ರೂ ಮಾಡ್ಬೋದು. ಒಟ್ಟೊಳಗೆ ನಿಮ್ಮ ಕಂಫರ್ಟೇಬಲ್ ಆಸನ ಯಾವ್ದೈತಲ್ಲ ಆ ಆಸನ ಸ್ಥಿತಿ ಒಳಗೆ ಕೂತ್ಕೊಂಡು ಮಾಡ್ರಿ. ಸೊ ಫಸ್ಟ್ ನಿಧಾನಗತಿ ಒಳಗೆ. ಸೊ 2 ಕೈಗಳು ಚಿನ್ನ ಮುದ್ರ ಇರ್ತಾವು. ಕೂತ್ಕೊಂಡಿರ್ತೀರಿ, ಬೆನ್ನು ಕತ್ತು ನೇರವಾಗಿರ್ಲಿ, ಮುಖ ಹೆದರಿಗೆ ಇರಲಿ. ನಿಧಾನಗತಿ ಉಸಿರು ತಗೋತೀರಿ ಫೋರ್ಸ್ಫುಲಿ. ಸೊ ಇದು ನಿಧಾನಗತಿ. ಸೊ ಫಸ್ಟ್ ಟೈಮ್ ಮಾಡಕತ್ತೀರಂತ ಈ ರೀತಿ ನಿಧಾನಗತಿಯೊಳಗೆ 5 ರಿಂದ 10 ಬಾರಿ ಮಾಡ್ರಿ. ನೀವು ಅಂದ್ರೆ 5 ಸ್ಟ್ರೋಕ್ ಅಥವಾ 10 ಸ್ಟ್ರೋಕನ್ನ ನೀವು ಮಾಡ್ಬೋದ್ರಿ. ಸೊ ಮಧ್ಯಮ ಗತಿ ಒಳಗೆ ಸೊ ಈಗೇನು ನಾವು ಈ ರೀತಿ ಕುತ್ಕೊಂಡು ಮಾಡಿವಲ್ಲ, ಸೊ ಆ ರೀತಿನೇ ನೋಡಿರ್ತೀರಿ. ಮತ್ತೆ ಈ ರೀತಿ ಕೈಗಳನ್ನ ಮ್ಯಾಕ್ ತಗೊಂಡೋಗಿ ಮತ್ತೆ ಈ ರೀತಿ ಕೈಗಳನ್ನ ಕೆಳಗೆ ತರೋದ್ರ ಮುಖಾಂತರ ನೋಡಿರ್ತೀರಿ. ಸೊ ಈ ರೀತಿ ಏನೈತಿ, ಇದು ಹಠಯೋಗ ಪ್ರತಿಭಕದ ವರ್ಜನ್ ರೀ. ಇದು ಈಗೇನ್ ಕೈ ಮ್ಯಾಲ್ ಮಾಡ್ತೇವಲ್ಲ, ಸೊ ಆಧುನಿಕ ಯುಗದ ವರ್ಜನ್. ಸೊ ಇದೇನು ಆಧುನಿಕ ಯುಗದ ವರ್ಜನ್ ಮಾಡ್ತೇವಲ್ಲ, ಸೊ ಇದು ಬಹಳ ಪರಿಣಾಮಕಾರಿಯಾದ ಪ್ರಾಣಾಯಾಮ ಐತಿ. ಸೊ ಬಹಳ ಪರಿಣಾಮಕಾರಿ ಬೀರ್ತೈತ್ರಿ ಇದು ನಮ್ಮ ದೇಹಕ್ಕೆ. ಕೂತ್ಕೊಂಡಿರ್ತೀರಿ, ಬೆನ್ನು ಕತ್ತು ನೇರವಾಗಿರ್ಲಿ. ಮಧ್ಯಮ ಗತಿ ಒಳಗೆ ಕಣ್ಣುಗಳನ್ನು ಮುಚ್ಚಿರ್ಬೋದು ಅಥವಾ ತೆಗೆದಾದ್ರೂ ಮಾಡ್ಬೋದು. ಸೊ ಇಲ್ಲಿ ಫಸ್ಟ್ ಏನ್ ಮಾಡ್ತೀರಂತಂದ್ರೆ ಕೈ ಮೂಲಕ ಮಾಡಕತ್ತೀರಂತಂದ್ರೆ, ಸೊ ಉಸಿರು ತಗೋತಾ 2 ಕೈನ ಮ್ಯಾಲ್ ಮಾಡ್ತೀರಿ ಈ ರೀತಿ. ಸೊ ಮ್ಯಾಲ್ ಮಾಡಿದಾಗ ಫಿಂಗರ್ಸ್ ಓಪನ್ ಇರ್ಬೇಕ್ರಿ. ಸೊ ಉಸಿರು ಬಿಡ್ತಾ ಬಂದಾಗ ಮುಷ್ಟಿ ಮಾಡ್ಕೊಂತ ಬರ್ತೀರಿ, ಕೈಗಳು ಈ ರೀತಿ ಬರ್ಬೇಕು, ಹಿಂಗಲ್ರಿ. ಆಮೇಲೆ ಕೈ ಇಲ್ಲೇ ಮಾಡಕ್ ಹೋಗ್ಬೇಡ್ರಿ. ಹಿಂಗ ಮ್ಯಾಲ್ ಹೋಗ್ಬೇಕು, ಕೆಳಗೆ ಬರ್ಬೇಕಾರೆ ಮುಷ್ಟಿ ಮಾಡ್ಬೇಕು, ಈ ರೀತಿ ಇರ್ಬೇಕು. ಸೊ ನಮ್ಮ ಚೆಸ್ಟ್ ಭಾಗ, ಎದೆ ಭಾಗ ಎಕ್ಸ್ಪಾಂಡ್ ಆಗ್ಬೇಕ್ರಿ. ಇಲ್ಲಿ ಉಳಿದ ಪ್ರಾಣಾಯಾಮದಾಗ ಏನ್ ಮಾಡ್ತೇವ್ರಿ ಅಂತಂದ್ರ ಹೊಟ್ಟೆ ತುಂಬಷ್ಟು ಉಸಿರನ್ನ ತೆಗೆದುಕೋತೀವ್ರಿ. ಆದ್ರೆ ಇಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮದೊಳಗ ನಮ್ ಡಯಾಫ್ರಾಮ್ ಅಂದ್ರೆ ನಮ್ಮ ಒಪೆ ಭಾಗ ತುಂಬಷ್ಟು ಉಸಿರು ತಗೊಂತೀವಿ. ಅಂದ್ರೆ ಇಲ್ಲೇ ನಮ್ಮ ಒಪೆ ಭಾಗ ಹಿಗ್ಗೋದು ಕುಗ್ಗೋದು ಮಾಡ್ತೈತ್ರಿ. ಇಲ್ಲಿ ಉಸಿರು ತಗೋತಾ ಕೈ ಮೇಲೆ ಈ ರೀತಿ ಮಧ್ಯಮ ಗತಿ ಒಳಗೆ ಮಾಡಿದ್ರಿ. ಸೊ ಇದನ್ನು ನಾವು 5 ಸ್ಟ್ರೋಕ್ದಿಂದ 10 ಸ್ಟ್ರೋಕ್ ತನ ಮಾಡ್ಬೋದು. ಈಗ ನಾವು 30 ಮಾಡ್ಬೇಕಾಗೈತಿ ಅಥವಾ ಒಂದು 60 ಮಾಡ್ಬೇಕಾಗೈತಿ ಅಂತಂದ್ರೆ, ಸೊ 60 ಮಾಡ್ಬೇಕಾಗಿತ್ತು ಅಂತಂದ್ರೆ 20 ಸ್ಟ್ರೋಕ್ ಇಂದ 3 ಸ್ಟೆಪ್ ಮಾಡ್ಕೊಂಡು ಮಾಡ್ರಿ. 30 ಮಾಡ್ಬೇಕಾಗಿತ್ತು ಅಂತಂದ್ರೆ 10ರದ 3 ಸ್ಟೆಪ್ ಮಾಡ್ಕೋರಿ. ಈಗ 1 ಸ್ಟೆಪ್ ಹೇಳ್ಕೊಡ್ತೇನ್ರಿ ನೋಡ್ರಿ. ನಾ ಇದ್ರದ್ದು ಸೊ ಇದು 5ರದ ಸ್ಟ್ರೋಕ್. ಸೊ 5ರದ 1 ಸ್ಟೆಪ್. ಸ್ಟ್ರೋಕ್ ಅಂತಂದ್ರೆ ಒಂದ್ಸಲ ಉಸಿರು ತಗೊಂಡು ಏನು ಉಸಿರನ್ನು ಬಿಡ್ತಿರಲ್ಲ, ಇದು 1 ಸ್ಟ್ರೋಕ್. ಸೊ ಇಂಥವು ನೀವು 10ರದ, ಸೊ 10 ಉಸಿರು ತಗೊಳ್ಳೋದು 10 ಬಿಡೋದು ಮಾಡಿದ್ರಿ ಅಂತಂದ್ರೆ ಸೊ 1 ಸ್ಟೆಪ್. ಇಂಥವು ನೀವು 3 ಸ್ಟೆಪ್ ಮಾಡ್ಕೊರಿ. ಈಗ 5ರದ ನಾ ಮಾಡಿದೆ. ಸೊ 5 ಆದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ನೀವು 5 ಅಂತ ಇಟ್ಕೋರಿ, ಅಥವಾ 10 ಇಟ್ಕೋರಿ, 15 ಇಟ್ಕೋರಿ, 20 ಇಟ್ಕೋರಿ, ನಿಮ್ ಕೆಪಾಸಿಟಿ ತಕ್ಕಂಗೆ ಇಟ್ಕೋರಿ. ಸೊ ಇದನ್ನ ನೀವು ಇಷ್ಟು ಮಾಡಿದ್ರಿ ಅಂತಂದ್ರೆ ಸೊ ನಡಕ ಸ್ವಲ್ಪ ಗ್ಯಾಪ್ ತಗೋತೀರಿ, ಸ್ವಲ್ಪ ವಿಶ್ರಾಂತಿ ತಗೊಂಡು ಮತ್ತೆ ಇನ್ನೊಂದು ಸೆಕೆಂಡ್ ರೌಂಡ್ ಒಳಗೆ ಮತ್ತೆ ನೀವು ಎಷ್ಟು
ಸ್ಟ್ರೋಕ್ ಮಾಡ್ಕೊಂಡಿರ್ತಿರಲ್ಲ ಅಷ್ಟು ಸ್ಟ್ರೋಕ್ ಅನ್ನ ಮಾಡ್ತೀರಿ. ಸೊ ಈ ಪ್ರಾಣಾಯಾಮ ನೀವು ಬೆಳಿಗ್ಗೆ ಅಥವಾ ಸಾಯಂಕಾಲ ಆದ್ರೂ ಮಾಡ್ಬೋದು. ಸೊ ಮಾಡೋ ಮುಂದೆ ನೆನಪಿರ್ಲಿ 3 ರಿಂದ 5 ನಿಮಿಷ ತನಕ ನೀವು ಮಾಡ್ಬೋದು, ಮತ್ತೆ ಖಾಲಿ ಹೊಟ್ಟೆ ಒಳಗ ಇದನ್ನ ಮಾಡ್ಬೇಕ್ರಿ. ಈ ಪ್ರಾಣಾಯಾಮ ಮಾಡೋದ್ರಿಂದ ಬಹಳಷ್ಟು ಲಾಭಗಳಿದಾವ್ರಿ. ಸೊ ಅವು ಏನೇನಂತಂದ್ರ ದೇಹ ಮನಸ್ಸನ್ನ ಚೈತನ್ಯಗೊಳಿಸಕ ಸಹಾಯ ಮಾಡ್ತೈತಿ. ಶೀತ, ನೆಗಡಿ, ದಮ್ಮು, ಅಲರ್ಜಿ ಬಹಳಷ್ಟು ದಿನಗಳಿಂದ ಇವೆಲ್ಲ ಇರ್ತಾವು. ಆಮೇಲೆ ಸೈನಸ್ ಪ್ರಾಬ್ಲಮ್ ಇರ್ತೈತಿ. ಸೊ ಅಂತ ಕಫ ರೋಗಗಳನ್ನ ಇದು ದೂರ ಮಾಡ್ತೈತಿ. ಮತ್ತ ನಮ್ಮ ಶ್ವಾಸಕೋಶವನ್ನ ಬಲಿಷ್ಠಗೊಳಿಸ್ತೈತಿ. ನಮ್ಮ ದೇಹದಲ್ಲಿರೋ ವಿಷ ಮತ್ತು ಕಲ್ಮಶವನ್ನ ದೂರ ಮಾಡ್ತೈತಿ. ಅದನ್ನ ತೆಗೆದು ಹಾಕಕ ಸಹಾಯ ಮಾಡ್ತೈತ್ರಿ. ಥೈರಾಯ್ಡ್ ಮತ್ತು ಗಂಟಲಿನ ರೋಗಗಳಿದ್ರ ಅದನ್ನು ಕೂಡ ದೂರ ಮಾಡ್ತೈತಿ. ತ್ರಿದೋಷನ ಸಮಸ್ಥಿತಿಗೆ ತರ್ತೈತಿ ಮತ್ತು ರಕ್ತ ಪರಿಶುದ್ಧ ಆಗ್ತೈತ್ರಿ. ಈ ಪ್ರಾಣಾಯಾಮನ ಯಾರು ಮಾಡಬಾರ್ದು ಅಂತಂದ್ರ ಗರ್ಭಿಣಿ ಸ್ತ್ರೀಯರು ಇದನ್ನ ಅವಾಯ್ಡ್ ಮಾಡ್ರಿ. ಅಧಿಕ ರಕ್ತದೊತ್ತಡ ಇರೋರು ಮತ್ತು ಹೃದಯ ರೋಗ ಇದ್ದವರು ನಿಧಾನಗತಿಯೊಳಗೆ ಮಾಡ್ಬೇಕು. ಅದನ್ನು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೇಳಿ ಮಾಡ್ರಿ. ಅವ್ರು ಹ್ಞೂ ಅಂದ್ರೆ ನಿಧಾನಗತಿಯೊಳಗ ಮಾಡ್ರಿ. ಆಮೇಲೆ ಸ್ತ್ರೀಯರು ಮುಟ್ಟಿನ ಸಮಯದಲ್ಲಿ ಕೂಡ ಇದನ್ನ ಮಾಡಬಹುದು. ಸೊ ಅಲ್ಪ ಪ್ರಮಾಣದಲ್ಲಿ ಮಾಡ್ರಿ. ಈಗ ನೀವು ನಾರ್ಮಲ್ ಇದ್ದಾಗ 10 3 ಸ್ಟೆಪ್ ಮಾಡಕತ್ತಿರಿದೆ ಅಂತಂದ್ರ ಮುಟ್ಟಿನ ಸಮಯದಲ್ಲಿ 5ರದ 3 ಸ್ಟೆಪ್ ಈ ರೀತಿ ಮಾಡ್ರಿ. ನೀವು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ತೆ.